वसिष्ठ वामदेवादि वन्दित महागणपति मनसा स्मरामि. ಒಂದು ನಿಮಿಷ ಎಲ್ಲ ಡೌನ್ನಲ್ಲೇ ಇದ್ದು ಬಿಡುಗರು ಎಲ್ಲ ಲೆವೆಲಾಗಿ ನಡೀತಿದೆ. ಸರ್ ನಿಮಿಷ ಸರ್ ನಿಮಿಷ. ಓಕೆ ಸರ್, ಥ್ಯಾಂಕ್ ಯು. ಅವ್ರ ಹಿಂದೆ ಕೈಗಳಲ್ಲಿ ನಾನು ಕಂಡಿರ್ತಕ್ಕಂಥದ್ದು ಚಿತ್ರರಂಗಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಚೆನ್ನೇಗೌಡರು ನಮ್ಮ ಹಿತೈಷಿಗಳು, ನಮ್ಮ ಬಂಧುಗಳು, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಆಮಂತ್ರಣಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈಗಾಗಲೇ ಚಿತ್ರ ನಿರ್ದೇಶಕರು, ನಿರ್ಮಾಪಕಿ ಹಾಗೂ ಸಹೋದರ ಮಹೇಶ್ ಅವರು ಹಾಗೂ ನಮ್ಮ ಸಾಹಿತಿಗಳು ಹಾಗೂ ಜಯರಾಮ್ರವರು, ನಮ್ಮ ಹಿತೈಷಿಗಳು, ವಕೀಲ ವೃತ್ತಿಯನ್ನು ಬಿಟ್ಟು ಆರ್ಗ್ಯಾನಿಕ್ ಅಲ್ಲಿ ಒಂದು ಕ್ರಾಂತಿಯನ್ನು ಮಾಡಲಿಕ್ಕೆ ದೊಡ್ಡ ಸಾಹಸವನ್ನು ಮಾಡಿರ್ತಕ್ಕಂಥ ಗೆಳೆಯರ ಈ ಒಂದು ಮಂಟಪದಲ್ಲಿ, ಈ ಒಂದು ವೇದಿಕೆಯಲ್ಲೇ ನಾಗವಲ್ಲಿ ಬಿರ್ಲೆ ಇವತ್ತು ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಬೇಕು ಅಂತ ನಾವೆಲ್ಲ ಬಯಸ್ತೇವೆ. ಬಂದಿರತಕ್ಕೆಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೇಳೋದಿಷ್ಟೇನೆ, ನಾಗವಲ್ಲಿ ಬಂಗ್ಲೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಕಥಾವಸ್ತು. ಅಲ್ಲೂ ಸಹ ನಾನು ಒಂದು ಸಣ್ಣ ಪಾತ್ರವನ್ನ ಮಾಡಿದ್ದೇನೆ. ಆ ಪಾತ್ರ ಮತ್ತು ನಮ್ಮ ನಾಯಕಿ ಇದ್ದಾರೆ, ನಾಯಕ ಇದ್ದಾರೆ. ಬಹುಶಃ ಪ್ರತಿಯೊಬ್ಬರು ಸಹ ಈ ಒಂದು ಚಿತ್ರದಲ್ಲಿ ವಿಶೇಷವಾದ ಪಾತ್ರವನ್ನ ವಹಿಸಿ ಒಟ್ಟಾರೆ ಕಥೆಯೇ ಕಥಾ ನಾಯಕ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಅಂದ್ಕೊಳ್ತೇನೆ ನಾಗವಲ್ಲಿ ಅಂದ ತಕ್ಷಣ ಒಂದು ನಮ್ಮ ಕಲ್ಪನೆ ಇದೆ. ಆ ಕಲ್ಪನೆಗೆ ನಾಗವಲ್ಲಿ ಅಂದ ತಕ್ಷಣ ಏನೋ ಇದೆ. ಆದ್ರೆ ನಾನು ಕತೆ ಕೇಳಾದ್ಮೇಲೆ ಬಹಳ ಕುತೂಹಲ ಕೇಳಿದ್ದು ಆ ಕಥೆಯ ಒಂದು ಭೂಮಿಕೆಯನ್ನ ಮತ್ತು ಆ ಒಂದು ಕಥೆಯನ್ನ ಬಹಳ ಚೆನ್ನಾಗಿ ಎಣೆದಿದ್ದಾರೆ. ನಮ್ಮ ಆ ಕಥೆ ಹೇಳ್ಬೇಕಂದ್ರೆ ಮನುಷ್ಯನಲ್ಲಿ ಪ್ರತಿಯೊಬ್ಬರು ಸಹ ಅರಿಷಡ್ ವರ್ಗಗಳು ಇರ್ತವೆ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ ಇವೆಲ್ಲವೂ ಸಹ ಇರ್ತವೆ. ಯಾವ್ದು ಒಂದ್ ಸ್ವಲ್ಪ ಜಾಸ್ತಿ ಆದ್ರೂ ಕಷ್ಟನೇ, ಯಾವ್ದದು ಹೊರತಾಗೇನಿಲ್ಲ. ಬಹುಶಃ ಈ ಒಂದು ತಿರುಳನ್ನ ಇಟ್ಕೊಂಡು ಆ ತಿರುಳನ್ನ ತುಂಬಾ ಚೆನ್ನಾಗಿ ಕಥೆಯಲ್ಲಿ ಎಳೆದಿದ್ದಾರೆ. ಚಿತ್ರೀಕರಣದಲ್ಲಿ ನಾನು ನೋಡಿದ್ದೇನೆ, ಚಿತ್ರ ಕಂಪ್ಲೀಟ್ ಆದ್ಮೇಲೆ ಸೆನ್ಸರ್ ಆದ್ಮೇಲೂ ನೋಡಿದ್ದೇನೆ. ಒಂದು ಹೊಸ ಪ್ರಯೋಗವನ್ನ ಮಾಡಿರ್ತಕ್ಕಂಥ ಈ ಚಿತ್ರದ ಧ್ವನಿ ಸುರುಳಿಯ ಈ ಒಂದು ಬಿಡುಗಡೆ ಸಮಾರಂಭಕ್ಕೆ ನಾನು ಶುಭ ಹಾರೈಸ್ತೇನೆ. ಬಹುಶಃ ನನ್ನ ತಮ್ಮ ರವಿಶಂಕರ್ ಅವರಿಲ್ಲ, ಟಪೋರಿ ಸಿನಿಮಾವನ್ನ ಮಾಡಿದ್ರು 2001ರಲ್ಲಿ. ನಂತರ ಶಿವಾನಿ ಸಿನಿಮಾ, ನನ್ನ ದೊಡ್ಡಣ್ಣ ನೆಲಮಂಗಲದಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಪಂಚಾಯತ್ ಮೆಂಬರ್ ಗಿರಿಧರ್, ಅವರು ಸಹ ಇವತ್ತಿಲ್ಲ. ಅವರಿಲ್ಲದ ಸಂದರ್ಭದಲ್ಲಿ ಮತ್ತೆ ಸಹೋದರ ಮಹೇಶ್ ಮತ್ತು ನಮ್ಮ ನೇವಿ ಮಂಜೂರವರು, ನಿವೃತ್ತ ಒಬ್ಬ ಸೇನಾಧಿಕಾರಿ, ಇಬ್ರು ಸೇರಿ ಸಿನಿಮಾಗಳನ್ನ ಮಾಡಿರ್ತಕ್ಕಂಥ ದಿಕ್ಕಿನಲ್ಲಿ ಸಾಗಿದ್ದಾರೆ. ಈಗಾಗಲೇ ಡಿಂಕು ಅಂತಕ್ಕಂಥ ಒಂದು ಸಿನಿಮಾ ಈಗಾಗಲೇ OTT ಪ್ಲಾಟ್ಫಾರ್ಮ್ ಅಲ್ಲಿ ಹೋಗಿದೆ. ಅದರ ನಾಯಕ ನಟರು ಸಹ ಬಂದಿದ್ದಾರೆ. ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಕಥಾವಸ್ತುವೇ ನಾಯಕನಾಗಿ ಕಥೆಯ ಮೇಕಿಂಗ್ ಏನಿದೆ ಮತ್ತು ಸಂಗೀತ ಏನಿದೆ ಮತ್ತು ಅದರ ಸಿನಿಮಾದ ತಿರುಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕನ್ನಡ ಚಿತ್ರರಂಗ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಪುಟ್ಟಣ್ಣ ಕಣಗಾಲ್ ಅವ್ರ ಚಿತ್ರ ಇರ್ಬೋದು, ಅಥವಾ ಹಿಂದಿನ ದೊಡ್ಡ ದೊಡ್ಡ ಏನು ಇತ್ತು ಮೂಕಿಯಿಂದ ಹಿಡಿದು ಟಾಕಿ ನಂತರ ಬಂದಂತ ಹಲವಾರು ಚಿತ್ರಗಳಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಕನ್ನಡ ಚಿತ್ರರಂಗ ವಿಶೇಷವಾಗಿ ವಿಶ್ವದ ಚಿತ್ರರಂಗದ ಭೂಪಟದಲ್ಲಿ ವಿಶೇಷವಾದ ಒಂದು ಹೆಜ್ಜೆಯನ್ನು ಇಟ್ಟಿದೆ ಮತ್ತು ದಾಖಲೆಯನ್ನು ಮಾಡಿದೆ. ಆ ದಿಕ್ಕಿನಲ್ಲಿ ನಮ್ಮ ನಾಗವಲ್ಲಿ ಬಂಗ್ಲೆ ಒಂದು ಹೊಸ ಶಕೆಯನ್ನ, ಹೊಸ ಒಂದು ದಿಕ್ಕನ್ನ ಕೊಂಡೊಯ್ಲಿ. ಸಿನಿಮಾ ನಾನು ಹೇಳ್ತಾ ಇರ್ತೇನೆ, ಯಾಕಂದ್ರೆ ನಾನು ಚಿತ್ರರಂಗಕ್ಕೆ ಬಹಳ ಸಮೀಪವಾಗಿರೋದ್ರಿಂದ ಚಿತ್ರರಂಗದ ನನ್ನ ಮೊದಲನೇ ಚಿತ್ರ ದ್ವಾರಕೀಶ್ ಅವರು ರಾವಣ ರಾಜ್ಯ ಚಿತ್ರದಲ್ಲಿ ಪ್ರವೇಶ ಮಾಡಿದೆ, ನಾಗವರ್ಣ ಅವರ ನಿರ್ದೇಶನದಲ್ಲಿ. ಹಲವಾರು ಚಿತ್ರಗಳು, ಧಾರಾವಾಹಿಗಳು ಅಭಿನಯಿಸಿದ್ರು ಸಹ. ಬಹುಶಃ ಚಿತ್ರ, ನಾವು ಕಲಾವಿದರು ಸಾವಿಲ್ಲ, ಅದ್ರ ಚಿತ್ರಕ್ಕೆ ಸಾವಿಲ್ಲ. ಚಿತ್ರ ಮತ್ತು ಕಲಾವಿದ ಯಾವತ್ತೂ ಸಾವಿಲ್ಲ ಅಂತ ಹೇಳ್ತೇವೆ. ಹಾಗೆ ಈ ಒಂದು ಚಿತ್ರ ಯಶಸ್ವಿ ಆಗಲಿ ಅಂತ ಶುಭ ಹಾರೈಸ್ತಾ, ಈ ಸಂದರ್ಭದಲ್ಲಿ ನಮ್ಮ ನಾಯಕ ನಟಿಯನ್ನು ಸಹ ಈ ಸಂದರ್ಭದಲ್ಲಿ ಬರಬೇಕು ಅಂತ ಹೇಳಿ ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ. ಅವರು ಸಹ ಬರಬೇಕು. ಮತ್ತು ಎಲ್ಲರನ್ನೂ ಕರೀಲಿಕ್ಕೆ ಕಷ್ಟ ಆಗ್ಬೋದು. ನಾಯಕಿ ಮತ್ತು ನಮ್ಮ ನಾಯಕ ಹಾಗೂ ಡಿಂಕು ಚಿತ್ರದ ನಾಯಕ ಅವರು 3 ಜನ ಬರಬೇಕು ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ನನ್ನ ಸ್ನೇಹಿತರು, ರಾಜಕಾರಣಿಗಳು, ಕಲಾವಿದರು, ಸಮಾಜ ಸೇವಕರು ಆಗಿರುವಂತಹ ನರೇಂದ್ರ ಬಾಬು ಅವರೇ ಮತ್ತು ಯುವಕರು, ಸಿನಿಮಾ ನಿರ್ಮಾಪಕರಾಗಿ
ಈ ಸಿನಿಮಾ ನಿರ್ಮಾಪಕರಾಗಿರುವಂಥ ಸನ್ಮಾನ್ಯ ನೆಲ ಮಹೇಶ್ ಅವರೇ, ಹಂಸ ಮಹೇಶ್ ಅವರೇ, ಮುಖ್ಯವಾಗಿ ನಿರ್ದೇಶಕರಾಗಿರುವಂಥ ರಾಜೇಶ್ ಅವರೇ, ಸಾಹಿತಿಗಳಾಗಿರುವಂಥ ಪ್ರಹ್ಲಾದ್ ಅವರೇ, ಎಲ್ಲ ನಮ್ಮ ಹೀರೋಗಳು, ನಟಿಯರು ಭಾಳಷ್ಟು ಕನಸನ್ನು ಹೊತ್ತು ಬಂದಿದ್ದಾರೆ. ಸೊ ಇದಕ್ಕೆಲ್ಲ ಜೀವ ಕೊಡುವಂಥ ನಿರ್ದೇಶಕರು, ನಿರ್ಮಾಪಕರು, ಈ ಸಿನಿಮಾ ರಂಗ, ನಾವೆಲ್ಲ ಸಿನಿಮಾ ನೋಡ್ತಾ ಬೆಳೆದವರು. ಹಾಗಾಗಿ ಸಿನಿಮಾ ಅಂದಾಗ ಎಲ್ಲರಿಗೂ ಸಾಕಷ್ಟು ಪ್ರೇರೇಪಣೆ. ನಮ್ಮ ಜೀವನದಲ್ಲಿ ನಾವು ಕಾಣುವಂಥ ಕನಸು ಸಿನಿಮಾದ ಮೂಲಕ ಕಾಣ್ತೀವಿ, ಅಥವಾ ಸಿನಿಮಾ ಮೂಲಕ ನಮ್ಮ ಜೀವನದಲ್ಲಿ ಕಾಣುವಂಥ ರಿಲೇಟ್ ಮಾಡ್ಕೊಳ್ತೀವಿ. ಹಾಗಾಗಿ ಸಿನಿಮಾಗೆ ಅದ್ಭುತ ಶಕ್ತಿ ಇದೆ. ಆ ಶಕ್ತಿಯನ್ನು ನಮ್ಮ ರಾಜ್ಯದ ಸಂಸ್ಕೃತಿ, ಆಲೋಚನೆ, ಹೊಸತನ, ವಿನೂತನವಾಗಿ ಸಮಾಜದಲ್ಲಿ ಈ ಪ್ರಬಲವಾಗಿರುವಂಥ ಈ ಮಾಧ್ಯಮದ ಮೂಲಕ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದು ನಾನು ಎಷ್ಟು ಅಭಿನಂದನೆಗಳನ್ನು ಸಲ್ಲಿಸಿದ್ರು ಸಾಲಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ಸಿನಿಮಾ ರಂಗ ಅಂದಾಗ ಚಾಲೆಂಜಸ್ ಇದ್ದೇ ಇರುತ್ತೆ. ಈ ಚಾಲೆಂಜಸ್ನ ಎದುರಿಸಿ ಒಳ್ಳೆ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಕೈ ಹಾಕಿರುವಂಥ ನಾಗವಲಿ ಬಾಂಗ್ಲೆ ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಟರಿಗೆ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರುತ್ತಾ, ಒಳ್ಳೆಯದಾಗಲಿ, ಯಶಸ್ಸಾಗಲಿ, ಹಿಟ್ಟಾಗಬೇಕು ಅಂತ ಶುಭವನ್ನು ಕೋರಿ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಾನು ಇಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೆ ಮತ್ತೊಮ್ಮೆ ಯಾವಾಗಲೂ ನಿಮಗೆ ಋಣಿ ಮತ್ತು ನನ್ನ ಶುಭಾಶಯಗಳು. ನಮಸ್ಕಾರ. ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಭಾಗವಹಿಸಿದ್ದೇವೆ. ನಾಗವಲ್ಲಿ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದು ನಮ್ಮ ದಿವಂಗತ ಕಲಾವಿದ ಸಾಹಸ ಸಿಂಹ ವಿಷ್ಣುವರ್ಧನ್. ಒಂದು ಸಿನಿಮಾ, ಯಾವ ಸಿನಿಮಾ ಟೈಟ್ಲು? ಆಪ್ತಮಿತ್ರದಲ್ಲಿ ಒಂದು ಬುಟ್ಟು ಹಾಕಿದ್ರೆ, ನಾಗವಲ್ಲಿ ಬುಟ್ಟು ಹಾಕಿದ್ರೆ ಇಡೀ ಚಿತ್ರ ಮುಂದೆ ಅಡಗಾಡ್ತಾ ಇತ್ತು. ಆ ಹೆಸರಿನಲ್ಲಿ ಇಟ್ಕೊಂಡು ಈ ದಿವಸ ಈ ನಾಗವಲ್ಲಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಕ್ಕಂಥ ನಮ್ಮ ಶ್ರೀಯುತ ಹೌದಾ? ಹೌದು. ಹಾಗೆ ನಮ್ಮ ಸಹೋದರರಾದಂಥ ಶ್ರೀಯುತ ಹೆಸರು ಮಹೇಶ್ ಕುಮಾರ್ ಅವರು ನಿರ್ಮಾಣ ಮಾಡಿದ್ದಾರೆ. ನಾಗವಲ್ಲಿ ಅಂತ ಹೇಳುವಾಗಲೇ ಏನೋ ಒಂದು ರೋಮಾಂಚನ ಇದೆ ಆ ಟೈಟ್ಲಲ್ಲಿ. ಅದಕ್ಕೆ ಕಾರಣೀಭೂತವಾದಂಥ ಕಲಾವಿದರು ಎಲ್ಲ ಸೇರ್ಕೊಂಡಿದೆ. ಕಲಾವಿದರು ಇದ್ದಿರಲಿ, ಅವ್ರ ಹೆಸರು ಹೇಳಲಿಕ್ಕೆ ಆಗಲ್ಲ, ಎಲ್ಲ ಕಲಾವಿದರು ಅಂತ ಹೇಳ್ಬಿಡ್ತಾರೆ. ಮಾಡಿದ್ರು ಕೂಡ ಈ ಜನಗಳಿಗೆ ಮುಟ್ಸತ್ಕಂಥವ್ರು ಯಾರು? ಈ ಮಾಧ್ಯಮ ಮಿತ್ರರು. ನಿಮಗೂ ಶುಭವಾಗಲಿ. ಯಾಕೆಂದರೆ ಈ ಸಿನಿಮಾ ಮಾಡೋದು ಸುಲಭ ಇಲ್ಲ ಈ ಕಾಲದಲ್ಲಿ. ನಾವು ಸಿನಿಮಾ ಒಂದು 22 ಸಿನಿಮಾ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ವಿ. ಈಗ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಇವಾಗ. ಅವಾಗೆಲ್ಲ ಲಕ್ಷಗಟ್ಟಲೆ ಮಾಡ್ತಿದ್ವಿ, ಮಿತಿ ಮೇಲೆ ಒಂದು ಕಾಲು ಕೋಟಿಯಲ್ಲಿ ಮಾಡ್ತಿದ್ವಿ, 100 ಕೋಟಿ. ಈಗ ಕೇಳಿದ್ರೆ ಎಷ್ಟಪ್ಪ ಅಂದರೆ ಒಂದು 20 ಕೋಟಿ 30 ಕೋಟಿ ಅಂತ ಹೇಳ್ತಾರೆ. ಏನು ಮಾರ ಇಷ್ಟೆಲ್ಲ ಯಾಕೆ ಮಾಡ್ತೀರ? ಏನು ಸರ್ ಮಾಡೋದು? ಕಲಾವಿದರಿಗೆ ಕೊಡಬೇಕಲ್ಲ ಸರ್. ಅದು ನಾನು ಹೇಳಲ್ಲ, ನಮ್ಮ ಮುಂದೆ 20 ಕಲಾವಿದಿದ್ದಾರೆ, ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಅಂದರೆ ಸಿನಿಮಾ ಮಾಡೋದು ಒಂದು ಸಾಹಸದ ಕೆಲಸ ಇವಾಗ. ಅಂಥದ್ರಲ್ಲಿ ನಾಗವಲ್ಲಿ ಅಂತ ಸಿನಿಮಾವನ್ನು ನಮ್ಮ ಮಿತ್ರರಾದಂಥ ನಮ್ಮ ನರೇಂದ್ರ ಬಾಬು ಸಹೋದರ ನಿರ್ಮಾಣ ಮಾಡಿದ್ದಾರೆ. ಕಲಾವಿದರೆಲ್ಲ ಬಂದಿದ್ದಾರೆ. ಸಿನಿಮಾ ಮಾಡಿ ಸಿನಿಮಾ ತಯಾರಾದ ನೋಡೋಕ್ಕೆ ಖುಷಿ ಆಗ್ತದೆ. ಆ ಸಿನಿಮಾ ಮಾಡುವಾಗ ಶೂಟಿಂಗ್ ಟೈಮ್ನಲ್ಲಿ ಹೋಗ್ತೀವಲ್ಲ, ನಮ್ಮ ಅಪ್ರಾಣನೇ ಹೋಗ್ತಿರಲಿಲ್ಲ. ಒಂದು ಸಾರಿ ಹೋಗುವೆ ಅಷ್ಟೇ, ಪಿಕ್ಚರ್ ಮುಹೂರ್ತ ಇದ್ದಾಗ ಮಾತ್ರ ಹೋಗುವೆ ಅಷ್ಟೇ, ಆಮೇಲೆ ನಾನು ಹೋಗ್ತಿರಲಿಲ್ಲ. ಯಾಕೆ ಹೋಗ್ಬೇಕು? ಈ ಡೈರೆಕ್ಟರ್ ಸುಮ್ಮನೆ ಕೂತ್ಕೊಳ್ಳೋ ಕಟ್ ಅಂತದೆ. ನಾವು ಕೂತ್ಕೊಂಡು ನೋಡೋದೇನಲ್ಲಿ, ನೀವೇನಾರ ಮಾಡ್ಕೊಳ್ರಿ ಅಂತ ಅಂದ್ಬಿಡ್ತಾ ಇದ್ವಿ. ಸಿನಿಮಾ ರೆಡಿ ಆದ್ಮೇಲೆ ನಾವು ಹೋಗಿರ್ತೀವಿ, ತಪ್ಪು ಸರಿ ಇವಾಗ. ಅಂದರೆ ಈ ಹೇಗೆ ಮಗುನ ತಾಯಿ ಗರ್ಭದಿಂದ ಹೊರಗಡೆ ಬಂದು ಸಾಕಿ ಬೆಳೆಸ್ತಾಳೋ ಹಾಗೆ ಸಿನಿಮಾನೂ ಹಾಗೇನೆ ತಾಯಿ ಗರ್ಭದಿಂದನೇ ಬರಬೇಕಿದು. ಅಷ್ಟು ಮಟ್ಟಿಗೆ ಕೆಲಸ ಮಾಡಬೇಕಿದು. ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಲೈಟ್ ಬಾಯ್ ಹಿಡಿದು, ಪ್ರೊಡಕ್ಷನ್ ಮ್ಯಾನೇಜರ್ ಹಿಡಿದು, ವರ್ಕರ್ಸ್ ಹಿಡಿದು ಎಲ್ಲರೂ ಕೆಲಸ ಮಾಡಬೇಕು. ಆದರೆ ನಿರ್ದೇಶನ ತಲೆಯೆಲ್ಲ ಕತೆ ಮೇಲೆ ಇರ್ತದೆ. ಅದು ನಿರ್ಮಾಪಕ ಹಣ ಹಾಕ್ತಾನೆ, ಅವನಿಗೇನು ಗೊತ್ತಾಗೋದಿಲ್ಲ. ಹಣ ನಾವು ಚೆಲ್ಬಿಡ್ತೀವಿ, ಬೇರೆ ಬಿಸ್ನೆಸ್ ಆಗಲ್ಲ. ಹಣ ಹಾಕಿದ್ರೆ ಅಟ್ಲೀಸ್ಟ್ ಲಾಭ ಬರ್ದಿದ್ರು ಪರವಾಗಿಲ್ಲ, ಪದಾರ್ಥದ ಮೇಲೆ ನಮ್ಮ ಬಂಡವಾಳ ಇರುತ್ತೆ. ಇಲ್ಲ, ಹಂಗಲ್ಲ. ಈ ನೀರಿನಲ್ಲಿ ಉಣ್ಸಡಿ ಇದ್ದಂಗೆ ಜನ. ನೀವು ಪಿಕ್ಚರ್ ರಿಲೀಸ್ ಆದಾಗ ಜನ ಪರವಾಗಿಲ್ಲ ಚೆನ್ನಾಗಿದೆ ಅಂದರೆ ನಿರ್ಮಾಪಕ ಬರೀಕತ್ತಾರೆ, ಅವಾಗ ಮೊದಲು ಬಿಡ್ತಾರೆ.
ಹಾಗಿದೆ ಸಿನಿಮಾ ರಂಗ. ಇವಾಗ ಇವತ್ತು ಹೋದ ವಾರ ನೋಡಿದೆ 9 ಪಿಕ್ಚರ್ ರಿಲೀಸ್ ಸ್ವಾಮಿ, 9 ಸಿನಿಮಾ ಬಿಡುಗಡೆ. ಯಾವತ್ತು ನೋಡೋದು ಜನ ಯಾವ್ದು ಬಿಡೋದು? 9 ಕನ್ನಡ, ಆಮೇಲೆ ತಮಿಳು ಎಷ್ಟು, ತೆಲುಗು ಎಷ್ಟು, ಹಿಂದಿ ಎಷ್ಟು. ಅದರಿಂದ ಚಿತ್ರರಂಗ ಬೆಳೆದಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ನಿರ್ಮಾಪಕ ಬೆಳೀಬೇಕು. ನಿರ್ಮಾಪಕ ಹುಡುಕೊಂಡ್ರೆ ಬೆಳೆದ್ರೆ ಇನ್ನೂ ಸಿನಿಮಾ ಮಾಡ್ತಾನೆ. ಅದರಿಂದ ಯಾರು ಮಾಡೋಕ್ಕೆ ಹೊಸಬರು ಬರ್ತಾರೆ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಅದರಿಂದ ನಿಜವಾಗ್ಲೂ ಕೂಡ ನಮ್ಮ ರಮೇಶ್ ಬಾಬು ಸಹೋದರು ಮಹೇಶ್ ಅವರು ಸಾಹಸ ಮಾಡಿ ಕೆಲಸ ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ನಾಗವಲ್ಲಿ ಹೆಸರಿನಲ್ಲಿ ಏನೋ ಒಂದು ರೋಮಾಂಚನ ಇದೆ, ಒಂದು ಅಟ್ರಾಕ್ಷನ್ ಇದೆ ಅಂತ ಸಿನಿಮಾನು ಮಾಡಿದಂಥ ರಮೇಶ್ ಬಾಬು ಅವ್ರಿಗೂ ವಯಸ್ಸು ಏನು ಮಾಡೋಕ್ಕಾಗಲ್ಲ. ಮಹೇಶ್ ಅವ್ರಿಗೂ ಕಲಾವಿದರಿಗೂ ಎಲ್ಲರೂ ನಿಮಗೆ ತಂತ್ರಜ್ಞರೆಲ್ಲರೂ ಬಂದಿದ್ದೀರಾ ಇಲ್ಲಿ. ಮೇಲಾಗಿ ಇದೊಂದು ಜಾಗ, ನಮ್ಮ ಜಯರಾಮ್ ಅವರು ಭಾಳ ವಿಶೇಷವಾಗಿದೆ ರೀ. ಈ ಜಾಗಕ್ಕೆ ಬಂದು ಏನೊಂದು ಅಟ್ರಾಕ್ಷನ್ ಇದೆ, ನೀವೆಲ್ಲ ಉಪಯೋಗಿಸ್ಕೊಳ್ರಪ್ಪ. ಎಲ್ಲಿ ವೆಂಕಟೇಶ ಒಳ್ಳೆ ತಿಂಡಿ ಸಿಗುತ್ತೆ. ಎಂಥ ತಿಂಡಿ ಬೇಕು? ಎಲ್ಲ ಒಳ್ಳೆ ತಿಂಡಿ, ಎಲ್ಲ ನ್ಯಾಚುರಲ್ ಸಿಗುತ್ತೆ, ತಿಪ್ಪಲ್ ಸಿಗ್ತದೆ. ಇದನ್ನೆಲ್ಲ ಇಲ್ಲೂ ಉಪಯೋಗಿಸ್ಕೊಳ್ಳಿ. ಭಾಳ ಚೆನ್ನಾಗಿದೆ. ನಮ್ಮ ಜಯರಾಮ್ ಅವ್ರದ್ದು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೂ ಶುಭವಾಗಲಿ, ಚಿತ್ರತಂಡದ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ನಾಯಕರಿಗೆ ನಾಯಕರು ಯಾರು ಬಂದಿದ್ದಾರಪ್ಪ? ಓಕೆ, ನಿಮ್ಮ ಹೆಸರು? ನೀನು ನಮ್ಮ HMK ಮೂರ್ತಿ ಅವ್ರ ಮೊಮ್ಮಗ ಅಂತ ಇಲ್ಲ, HMK ಮೂರ್ತಿ ಅಂತ ಹೇಳಿ ಸಿನಿಮಾ ರಂಗೆ ಬಹಳ ಪಿಲ್ಲರ್ ಇದ್ದಾಗಿದ್ರು ಅವರು. ಇವತ್ತು ಅವರಿಲ್ಲ, ಅವ್ರ ಮೊಮ್ಮಗ ಬಂದಿದ್ದಾನೆ, ಅವನು ಕೂಡ ಆಕ್ಟ್ ಮಾಡಿದ್ದಾನಂತೆ. ಖುಷಿ ಆಯಿತು. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾ ರಂಗವನ್ನು ಜಗತ್ತು ಪ್ರೀತಿಸ್ಕಂತ ನಮ್ಮ ಮಾಜಿ ಮಂತ್ರಿಗಳು, ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ರಿ, ಯಾರು ಕಂಡಿದ್ದಾರೆ ಆದ್ರೆ ಯಾರು ಬೇಡ ಅಂತ ಹೇಳ್ತಾರೆ. ಆಗಲಿ ಬಿಡಿ, ನಮ್ಮ ಸಾಹೇಬರು ನಮಗೆಲ್ಲ ಖುಷಿ ಅಲ್ವಾ. ಅಶ್ವತ್ಥನವರು ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಇಷ್ಟೋ ಬಿಡುವಿನ ಕಾರ್ಯಕ್ರಮಗಳಿದ್ದರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಅವರಿಗೆ ಭಗವಂತ ಈ ನಾಡದೇವಿ ಇನ್ನೂ ಹೆಚ್ಚಿನ ಕೀರ್ತಿ ಕೊಡಲಿ, ಪದವಿ ಕೊಡಲಿ. ಅವರು ನರೇಂದ್ರ ಬಾಬು ಹೇಳಿದಾಗೆ ಅವರು ಆದಷ್ಟು ಬೇಗ ಆ ಸ್ಥಾನಮಾನ ಗಳಿಸ್ಲಿ ಅಂತ ಹೇಳ್ತಾ, ಹೌದು ಆಗಬೇಕು, ಬರಬೇಕು, ಇಂಥ ಜನಾಂಗರಾಗಿ ಬರಬೇಕು. ನೋಡಿ, ಯಾವಾಗಲೂ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ, ಈಗ ಒಂಥರ ಹಸನ್ಮುಖಿ, ಯಾವತ್ತೂ ಕೂಡ ಯಾರೇ ಹೋದ್ರು ಕೂಡ ಮುಖ ಗಂಟು ಹಾಕೊಂಡಾಗ ಏನ್ರಿ ಅದಿಲ್ವೇ ಇಲ್ಲ. ಅದಕ್ಕೆ ಮಾತಾಡ್ತಿದ್ರೆ ಇನ್ನೂ ಮಾತಾಡಬೇಕು ಅಂತ ಅವ್ರು ಕೆಲಸ ಮಾಡಿಕೊಡ್ತಾರೆ ಬಿಡು, ಅದು ಬೇರೆ ವಿಷಯ. ಬಟ್ ಆ ಸ್ವಾಗತ ಇದೆಯಲ್ಲ, ಆ ಸಂಭಾಷಣೆ ಇದೆಯಲ್ಲ, ಆ ವ್ಯಕ್ತಿತ್ವ ಇದೆಯಲ್ಲ, ಅದನ್ನು ಯಾರು ಮಾಡ್ಕೊಳಕ್ಕಾಗಲ್ಲ. ನಮಸ್ಕಾರ. ನಾಗವಲ್ಲಿ ಬಂಗಲೆ ನನ್ನ ಒಂದು 35ನೇ ಕತೆ ಚಿತ್ರ ಆಗ್ತಾ ಇರೋದು. ಸುಮಾರು 70 ಸ್ಕ್ರಿಪ್ಟ್ಗಳಲ್ಲಿ ನನ್ನದೇ ಕಥೆಯನ್ನು ಆಧರಿಸಿದ ಒಂದು 35ನೇ ಕತೆ ಇದು. ಸಾಮಾನ್ಯವಾಗಿ ಒಬ್ಬ ಲೇಖಕ ಅವನ ಕಥೆಗಳು ಚಿತ್ರ ಆದಾಗ ಎಂತಹ ನಿರ್ಮಾಪಕರು ಮತ್ತು ಎಂತಹ ನಿರ್ದೇಶಕರು ಆ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಚಿತ್ರ ಮಾಡೋದು ಅನ್ನೋದ್ರ ಬಗ್ಗೆ ಅವನದೇ ಆದಂಥ ಹೆಮ್ಮೆ ಇರುತ್ತೆ. ಆ ಹೆಮ್ಮೆಯಲ್ಲಿ ನನಗಿರುವ 2 ಹೆಮ್ಮೆಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಒಂದು, ನನ್ನ ಒಂದು ಕಥೆಯನ್ನು ಆಧರಿಸಿ ಚಿನ್ನೇಗೌಡರು ಸಹಿತ ಒಂದು ಚಿತ್ರವನ್ನು ನಿರ್ಮಿಸಿದರು. ಮಣಿರಾಮಚಂದ್ರ ಅದನ್ನು ನಿರ್ದೇಶಿಸಿದರು, ಗಣೇಶ ಮತ್ತೆ ಬಂದ ಅನ್ನೋ ಚಿತ್ರ. ಅದು ನನ್ನ ಲಿಸ್ಟಿನ ಹೆಮ್ಮೆಯ ವಿಷಯ. ಹಾಗೆ ಈಗ ಹೊಸದಾಗಿ ಮಹೇಶ್ ಅವರು, ನೇವಿ ಮಂಜು ಅವರು ಸೇರಿ ಈ ಚಿತ್ರವನ್ನು ನಾಗವಲ್ಲಿ ಬಂಗಲೆ, ಇದರ ಕಥಾವಸ್ತು ಚಿತ್ರ ಆಯ್ತಲ್ಲ ಅನ್ನುವ ಹೆಮ್ಮೆ ನನಗೆ ತುಂಬ ಇದೆ. ಅದರ ನಿರ್ಮಾಪಕರವರಾಗಿದ್ದು ಕೂಡ ನನಗೆ ಅತ್ಯಂತ ಖುಷಿ ತರೋ ವಿಷಯ. ಚಿತ್ರದ ಬಗ್ಗೆ ನಾನು ಚಿಕ್ಕದಾಗಿ ಒಂದೆರಡು ಮಾತು ಹೇಳಬಹುದು. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೆ ಮೂಲ ಯಾವುದು ಅನ್ನೋ ಪ್ರಶ್ನೆ ಯಾರು ಹಾಕಿದ್ರೆ ಅದಕ್ಕೆ ಉತ್ತರ ತಕ್ಷಣ ಬರ್ಬೋದದ್ದು ಮನುಷ್ಯನೇ ಅನ್ನೋ ಉತ್ತರ ಬರುತ್ತೆ. ಯಾಕೆ ಅಂತಂದರೆ ಇದಕ್ಕೊಂದು ಸಣ್ಣ ದೃಷ್ಟಾಂತ ಇದೆ. ಮಹಾಭಾರತದಲ್ಲಿ ಕೊನೆಯಲ್ಲಿ ಕುರುಕ್ಷೇತ್ರ ಎಲ್ಲ ಮುಗಿದು ಪರೀಕ್ಷಿತ ರಾಜನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ಪರೀಕ್ಷಿತ ರಾಜನ ಮುಂದೆ ಒಂದು ವಿವಾದ ಬರುತ್ತೆ. ಅದರಲ್ಲಿ ಏನಂದರೆ ಇಬ್ಬರು ಜಮೀನ ಮಾಲೀಕರುಗಳು ಬಂದು ಅವ್ರ ನಡುವೆ ಜಗಳ ಆಗಿರುತ್ತೆ. ಅವ್ರು ಬಂದು ಅವನ ಎದುರಿಗೆ ನ್ಯಾಯ ಕೇಳ್ತಾರೆ. ಏನು ಅಂದರೆ, ಈ ಜಮೀನಿನ ಒಂದು ಸ್ವಲ್ಪ ಭಾಗ ಇವನಿಗೆ ಸೇರಬೇಕು ಅಂತ. ಅವನು ಇಲ್ಲ ಆ ಭಾಗ ಇವನಿಗೆ ಸೇರಬೇಕು ಅಂತ. ಅಂದರೆ ಅವರಿಬ್ಬರು ಈ ಭಾಗ ಅವನಿಗೆ ಸೇರಬೇಕು ಅಂತ ಹೇಳಿ ಜಗಳ ಆಡಿ ಆ ವಿವಾದವನ್ನು ರಾಜನ ಹತ್ರ ತರ್ತಾರೆ. ರಾಜನಿಗೂ ಒಂದು ದಿನ ಸಮಯ ಕೊಡಿ, ನಾಳೆ ಬನ್ನಿ ಅಂತ ಕಳಿಸ್ತಾನೆ. ಮಾರನೇ ದಿನ ಅವರಿಬ್ಬರು ಬರ್ತಾರೆ, ಅದೇ ಜಗಳ ಆಡ್ತಾ ಇರ್ತಾರೆ. ಆದರೆ ಇವಾಗ ಅವ್ರ ಮನೋಧರ್ಮ ಬದಲಾಗಿರುತ್ತೆ. ಆ ಜಮೀನಿನ ಭಾಗ ನನಗೆ ಸೇರಬೇಕು ಅಂತ ಜಗಳ ಆಡ್ತಾ ಇರ್ತಾರೆ. ನಿನ್ನೆ ನಿನಗೆ ಸೇರಬೇಕು ಅಂತವನು ಇವತ್ತು ನನಗೆ ಸೇರಬೇಕು ಅಂತ ಯಾಕೆ ಜಗಳ ಆಡ್ತಾ ಇದ್ದೀರಾ, ಇದಕ್ಕೇನು ಅಂದಾಗ ಅವ ಹೇಳ್ತಾನೆ, ಪರೀಕ್ಷಿತ ರಾಜ ಮಂತ್ರಿ ಹೇಳ್ತಾನೆ, ಈಗ ಕಲಿ ಎಂಟ್ರಾದ, ನಿನ್ನೆವರೆಗೂ
ನಿನ್ನ ಸಾಮರ್ಥ್ಯದಿಂದ ಕಲಿ ಇನ್ನೂ ಪ್ರವೇಶ ಆಗಿರಲಿಲ್ಲ, ಇವತ್ತು ಕಲಿಗಾಲ ಪ್ರವೇಶ ಶುರುವಾಯಿತು. ಅದು ಇವರಲ್ಲಿ ಎಂಟ್ರಾಯಿತು. ಎಂಟ್ರಾದ ತಕ್ಷಣವೇ ಸ್ವಾರ್ಥ ಶುರುವಾಯಿತು. ಅವಾಗ ಕಲಿನೇ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ರಾಜ, ಹೌದು ನೀನು ಹೇಗೆ ಹಾಳು ಮಾಡ್ತೀಯ ಜಗತ್ತನ್ನು ಕಲಿಗಾಲದಲ್ಲಿ ನಿನ್ನ ಅಧಿಪತ್ಯದಲ್ಲಿ ಅಂದಾಗ, ನಾನು ಲೋಭವನ್ನು ಮೊದಲು ಮನುಷ್ಯನಲ್ಲಿ ಉಂಟು ಮಾಡ್ತೀನಿ. ಮನುಷ್ಯ ಮೊದಲು ಲೋಭಿ ಆದ ತಕ್ಷಣವೇ ಎಲ್ಲವೂ ತನಗೆ ಬೇಕು ಅಂತ ಶುರು ಮಾಡ್ತಾನೆ. ಯಾವಾಗ ಅದು ಶುರುವಾಗುತ್ತೆ ಅದರಿಂದ ನಾನು ಇನ್ನೇನು ನನ್ನ ಕೆಲಸನೇ ಬೇಕಾಗಿಲ್ಲ, ಅವನೇ ಮಾಡಬಾರ್ದೆಲ್ಲ ಮಾಡ್ತಾ ಹೋಗ್ತಾನೆ. ಅಂದರೆ ಈ ಲೋಭ ಅನ್ನೋದು ನಮ್ಮ ಪ್ರಾಚೀನರು ಗುರುತಿಸಿದಂಥ 6 ಅರಿಷಡ್ ವರ್ಗಗಳಲ್ಲಿ ಒಂದು. ಹೀಗೆ ಈ 6 ಅರಿಷಡ್ ವರ್ಗಗಳಲ್ಲಿ ಒಂದೊಂದು ಕೂಡ ಮನುಷ್ಯನ ನಾಶಕ್ಕೆ ಅಥವಾ ಜಗತ್ತಿನ ವಿನಾಶಕ್ಕೆ ಕಾರಣ ಆಗುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕಥಾವಸ್ತುವನ್ನು 6 ಅರಿಷಡ್ ವರ್ಗಗಳ ದೋಷಗಳು, ಮನುಷ್ಯನ ದೋಷಗಳೇ 6 ಪಾತ್ರಗಳಾಗಿ. ಹಾಗಾದರೆ ಉದ್ಧಾರ ಹೇಗೆ ಅಂದರೆ 6 ಮೀರಿದಂಥ ಒಂದು ಪಾತ್ರ ಬರುತ್ತೆ, ಆ ಪಾತ್ರದಿಂದ ಸಮಸ್ಯೆಗಳು ಬದಲಾಗುತ್ತೆ. ಹಾಗೆ ಆ ಪಾತ್ರವನ್ನು ತಂದಿದ್ದೀವಿ. ಅದನ್ನು ಈ ನಾಗವಲ್ಲಿ ಚಿನ್ನೇಗೌಡರು ಹೇಳಿದಂಗೆ ಆಪ್ತ ಮಿತ್ರ ನಮ್ಮ ನೆನಪಿನಲ್ಲಿ ಇತ್ತು ಈ ಕಥೆ ನಾನು ಮಾಡುವಾಗ. ಯಾಕೆಂದರೆ ಅದೊಂದು ಸೈಕಾಲಜಿಕಲ್ ಥ್ರಿಲ್ಲರ್. ಅಲ್ಲೂ ಕೂಡ ಈ ನಾಗವಲ್ಲಿ ಅನ್ನೋ ಒಂದು ಅದನ್ನು ಭೂತ ದೆವ್ವ ಏನೇ ಹೇಳಿ ಅದನ್ನು ಆ ಒಂದು ಇವಿಲ್ ಫೋರ್ಸ್ ಅಂತ ಏನು ಕರಿತೀವಿ, ಆ ಇವಿಲ್ ಫೋರ್ಸು ಹೊರಗಡೆ ಜಗತ್ತನ್ನು ನಮ್ಮ ಕಣ್ಣು ಕಾಣುತ್ತೋ ಇಲ್ಲೋ ಆದರೆ ಮನುಷ್ಯನ ಆಂತರ್ಯದಲ್ಲಿ ಇರುತ್ತೆ. ಅದು ಈ 6 ದೋಷಗಳ ಪ್ರತಿರೂಪವಾಗಿರುತ್ತೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಕಥೆಯನ್ನು ರೂಪಿಸಿದೆ. ಎಲ್ಲರಿಗೂ ನಮಸ್ಕಾರ. ಕಥೆಯನ್ನು ನಮ್ಮ ಲೇಖಕರಾದ ಪ್ರಹ್ಲಾದ್ ಅವರು ಮೊದಲು ಬಂದು ನಮಗೆ ಹೇಳಿದರು. ಸೊ ಆ ಕಥೆ ಹೇಳ್ತಾ ಇರುವಾಗ ಮಹೇಶ್ ಅವರು, ನೇವಿ ಮಂಜು ಅವರು ಯಾವುದೋ ಒಂದು ಕೆಲಸದಕ್ಕೆ ನಮ್ಮ ಹತ್ರ ಬಂದಿತ್ತು. ಸೊ ಬಂದಾಗ ಕಥೆನ ಕೇಳಿಬಿಟ್ಟು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸರ್ ಇದನ್ನು ಯಾರಿಗಾದರೂ ನೀವು ಕಥೆನ ಮಾಡಿಕೊಡ್ತಾ ಇದ್ದೀರಾ ಅಂದರು. ಇಲ್ಲ, ಈಗ ಚರ್ಚೆ ಮಾಡ್ತಾ ಇದ್ದೀವಿ, ಅವ್ರದ್ದು ಭಾಳ ದಿವಸದ ಆಸೆ ಅದು, ಒಂದು 15-20 ವರ್ಷದಿಂದ ಆ ಕಥೆನ ರೆಡಿ ಮಾಡಿಕೊಂಡು ಸೂಕ್ತವಾದ ನಿರ್ಮಾಪಕರು ಸಿಗಲಿ ಅಂತ ಇದನ್ನು ಮಾಡ್ತಾ ಇದ್ದಾರೆ ಅಂದಾಗ, ಸರಿ ಸರ್ ನಾವೇ ಅದನ್ನು ಮಾಡ್ತೀವಿ, ಇಮ್ಮಿಡಿಯೇಟಾಗಿ ನೀವು ಪ್ರಾರಂಭ ಮಾಡಿರಿ ಅಂತ ಹೇಳಿದರು. ಅದಕ್ಕೆ ಏನೇನು ಬೇಕಾಗಿರೋ ಏರ್ಪಾಡೆಲ್ಲ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲೊಕೇಶನ್ನಿಂದ ಹಿಡಿದು ಆರ್ಟಿಸ್ಟ್ ಸೆಲೆಕ್ಷನ್ ಮಾಡೋ ತನಕ ಡೇ ಆ್ಯಂಡ್ ನೈಟ್ ಅವ್ರು ಇದನ್ನು ಮಾಡಿಬಿಟ್ಟು ವಿತಿನ್ 4-5 ಡೇಸಲ್ಲೇ ಶೂಟಿಂಗ್ ಶುರುವೇ ಮಾಡಿಸ್ಬಿಟ್ರು. ಬೇಗ ಮಾಡಿಬಿಡೋಣ ಸರ್, ತಡ ಆದಷ್ಟು ಸಿನಿಮಾ ಮಾಡೋ ಅಂಥ ಒಂದು ಸ್ಫೂರ್ತಿ ಹೊರಟೋಗ್ಬಿಡುತ್ತೆ ಮನುಷ್ಯನಿಗೆ. ಸೊ ಈ ಥರದಲ್ಲಿ ಇದು ಕತೆ ಪ್ರಾರಂಭವಾಗಿ ನಮ್ಮ ಲೇಖಕರು ಹೇಳಿದಾಗೆ ಅರಿಷಡ್ ವರ್ಗಗಳನ್ನೆಲ್ಲ ತೋರಿಸ್ತಾ ಬಂದ್ವಿ. ಸೊ ಅರಿಷಡ್ ವರ್ಗಗಳನ್ನೇ ನಾವು ತೋರಿಸ್ತಾ ಇದ್ದರೆ ಎಲ್ಲ ಕೆಟ್ಟದಾಗ ಮನುಷ್ಯನಲ್ಲಿ ಆಸೆ ಇದ್ದರೆ ಅದನ್ನ ಆಸೆ ಮೀರಿ ನಿಲ್ಲೋದು ಯಾವಾಗ ಅಂದಾಗ ಅದಕ್ಕೆ ಒಂದು ಪಾತ್ರ ಬೇಕು ಅಂತ ಹೇಳಿದಾಗ ಆ ಪಾತ್ರನ ತೊಗೊಂಬಂದ್ವಿ. ಆ 6 ಅರಿಷಡ್ ವರ್ಗಗಳನ್ನು ಮೀರಿಬಿಟ್ಟು ತನ್ನ ಮನಸ್ಥಿತಿನ ಕಂಟ್ರೋಲ್ ಮಾಡಿಕೊಂಡು ನಾವು ಯಾವ ಥರ ಮನುಷ್ಯ ಮನಸ್ಥಿತಿನ ಕಂಟ್ರೋಲ್ ಮಾಡ್ಕೊಂಡು ನಾವು ಜೀವನ ಮಾಡ್ಬೋದು ಅನ್ನೋದಕ್ಕೆ ಆ 7ನೇ ಪಾತ್ರ ಬಂದ್ಬಿಟ್ಟು ಅರಿಷಡ್ ವರ್ಗಗಳನ್ನೆಲ್ಲ ತನ್ನಲ್ಲೇ ಕಂಟ್ರೋಲ್ ಮಾಡಿಕೊಂಡು ಬಂದು ನಿಲ್ತಾರೆ. ಆಗ ನಾಗವಲ್ಲಿ ಬಂಗಲೆಯಲ್ಲಿ ನಾಗವಲ್ಲಿ ಅನ್ನೋ ಒಂದು ಪಾತ್ರ ಇರುತ್ತೆ. ಸೊ ನಾಗವಲ್ಲಿ ಇದು ಸುಮಾರು ಆಸೆಗಳಿರುತ್ತೆ. ಸೊ ನನ್ನ ಬಂಗ್ಲೆಗೆ ಬರೋಳಾಗಲಿ ಇಲ್ಲ ನನ್ನ ಇದಕ್ಕೆ ಪ್ರವೇಶ ಮಾಡಿ ನನ್ನ ಸ್ಥಾನ ಪಡೆಯೋಳಾಗಲಿ ಅವರಿಗೆಲ್ಲ ಈ ಅರ್ಹತೆಗಳಿರಬೇಕು ಅಂತ ಆ 7ನೇ ಪಾತ್ರನೇ ಆ ಅರ್ಹತೆಗಳನ್ನೆಲ್ಲ ಫುಲ್ಫಿಲ್ ಮಾಡಿಬಿಟ್ಟು ನಾಗವಲ್ಲಿಗೆ ಒಂದು ಸಮಾಧಾನವಾಗಿ ಆಗೋ ಥರ ಒಂದು ಉತ್ತರ ಕೊಟ್ಬಿಟ್ಟು ನಾಗವಲ್ಲಿ ಬಂಗ್ಲೆನ ಪ್ರವೇಶ ಮಾಡಿ ಶಾಶ್ವತವಾಗಿ ಆ ಮನೆಯಲ್ಲಿ ಉಳ್ಕೊಳ್ಳೋ ಥರದಲ್ಲಿ ಚಿತ್ರದ ಕಥೆನ ನಾವು ನಿರೂಪಿಸಿದ್ದೀವಿ. ಸೊ ಇದನ್ನು ಥಿಯೇಟ್ರಲ್ಲಿ ಬಂದು ನೋಡಿದಾಗ ಆ 7ನೇ ಪಾತ್ರ ಯಾವುದು, 7ನೇ ಪಾತ್ರದ್ದು ಕೆಲಸಗಳೇನು, ಅವ್ರು ಯಾವ ಥರ ಅರಿಷಡ್ ವರ್ಗಗಳನ್ನ ಮೀರಿ ನಿಲ್ತಾರೆ ಅನ್ನೋದನ್ನು ತಿಳ್ಕೊಬೋದು. ಇದೊಂದು ಕಥೆ ಸಾರಾಂಶ. ಇದು ನೋಡಿದ್ರೆ ಪ್ರೊಡಕ್ಷನ್ ಶುರುವಾಯಿತು, ಸೀರಿಯಲ್ಗಳು, ಆಮೇಲೆ ಸಿನಿಮಾ ಶುರುವಾಯಿತು. ಆದರೆ HMK ಮೂರ್ತಿಯವರ ಮಗ ರಾಜೇಶ್ ಮೂರ್ತಿಯವರ ಅಗ್ನಿ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡಿದರು. ಆಮೇಲೆ ಮತ್ತೆ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕು ಅಂತ ಹೇಳಿ ಟಪೋರಿ ಮತ್ತು ಶಿವಾನಿ ಸಿನಿಮಾ ಕಳ್ಕೊಂಡ ಮೇಲೆ ನಾವು ಇಲ್ಲೇ ಹುಡುಕ್ಬೇಕು ಅಂತೇಳಿ ಮಹೇಶ್ ಈ ಸಿನಿಮಾ ಶುರು ಮಾಡಿದ್ರು. ಬಹುಶಃ ಇದಾದ್ಮೇಲೆ 2 ಸಿನಿಮಾ ಬಿಡುಗಡೆಗೆ ರೆಡಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಳ್ಳೆ ಸಿನಿಮಾಗಳು, ಶಾಶ್ವತ ಉಳಿಯತ್ತ ಚಿತ್ರಗಳು ಬರಲಿ ಅಂತ ಆಶಿಸ್ತಾ ಈಗ ನಮ್ಮ ನಾಯಕ ನಟಿ ರೂಪಾಲ್ ಅವರು ಮಾತನಾಡೋದು. ನಾಗವಲ್ಲಿ ಬಂಗ್ಲೆ ಮೂವಿದು ಟೀಸರ್ ನೋಡಿದ್ದೀರಾ? ಸೊ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಎಲ್ಲರೂ ಹೇಳ್ತಿರೋದು ಬಂದೆ ತುಂಬಾ ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲರ್ ಆಗಿದೆ, ಕುತೂಹಲವಾಗಿದೆ ಅಂತ. ಸೊ ನಾವೆಲ್ಲರೂ ಅದಕ್ಕೋಸ್ಕರ ವೇಟ್ ಮಾಡ್ತಿದೀವಿ. ತುಂಬಾ ಒಳ್ಳೆ ಕನ್ನಡ ಚಿತ್ರನ ನಾವೆಲ್ಲರೂ ಸೇರ್ ಮಾಡಿದೀವಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಅಂತ ಕೇಳ್ಕೊತೀವಿ. ಸೊ ಈ ನಾಗವಲ್ಲಿ ಬಂಗ್ಲೆ ಅಂದ ತಕ್ಷಣ ಎಲ್ರಿಗೂ ಏನನ್ಸುತ್ತೆ, ಹಾರರ್. ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿರೋದ್ರಿಂದ ನಿಮ್ಗಂತ ಎಂಟರ್ಟೈನ್ಮೆಂಟ್ ಕಡಿಮೆನೇ ಇರೋದಿಲ್ಲ. ತುಂಬಾ ಒಳ್ಳೆ ಕನ್ನಡ ಚಿತ್ರನ ನೀವೆಲ್ಲರೂ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊತೀವಿ. ಸೊ ಇನ್ನು ನಮ್ಮ ಸ್ನೇಹಿತರ ಬಗ್ಗೆ ಎಲ್ಲ ಹೇಳ್ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ 6 ಹುಡುಗಿಯರನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ಎಲ್ಲರಿಗೂ.
ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಚಿತ್ರ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಈ ಒಂದು ಒಳ್ಳೆ ಚಿತ್ರನ ಜನರಿಗೆ ತಲುಪಿಸುವಂತ ಕೆಲಸನ ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಟೆಲಿವಿಷನ್ ಮೀಡಿಯಾ, ಸೊ ನಿಮ್ಗಳ ಕೆಲಸ. ನೀವೆಲ್ಲರೂ ಜನಗಳಿಗೆ ತಲುಪುವಂತ ಕೆಲಸನ ನೀವುಗಳು ಮಾಡ್ತೀರಾ. ಸೊ ನಿಮ್ಮ ಸಪೋರ್ಟ್ ಖಂಡಿತ ನಮ್ಮ ಚಿತ್ರಕ್ಕೆ ಬೇಕು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸ್ಟೋರಿ ಹೇಳ್ಬೇಕಾದ್ರೆ ತುಂಬ ಇಷ್ಟ ಆಯಿತು. ಆಮೇಲೆ ಕೇಳಿದ್ದಕ್ಕೆ ನಾವು ಒಂದು 2-3 ಡೇಸಲ್ಲಿ ಸ್ಟಾರ್ಟ್ ಮಾಡ್ತೀವಿ, ರೆಡಿ ಇದೆ ಅಂತ ಹೇಳಿದ್ರು. ನಾವೆಲ್ಲ ರೆಡಿ ಇದ್ವಿ. ಸ್ಟೋರಿ ವೈಸು ತುಂಬ ಚೆನ್ನಾಗಿತ್ತು. ಮತ್ತು ಟೀಸರ್ ರಿಲೀಸ್ ಆದಮೇಲಿಂದ ನೀವೆಲ್ಲ ಓದ್ಸತಿ ಸಪೋರ್ಟ್ ಮಾಡಿರೋದ್ರಿಂದ ತುಂಬ ಎಲ್ಲ ಕಡೆನೂ ಚೆನ್ನಾಗಿ ರೀಚ್ ಆಗಿದೆ. ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ ಈ ಮೂವಿ ಮಾಡೋದಕ್ಕೆ. ತುಂಬ ಒಳ್ಳೆಯ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಬೇಕು. ಎಲ್ಲರಿಗೂ ಧನ್ಯವಾದ. ಬಟ್ ಲಿರಿಕ್ಸ್ ಬರೆದಾಗ ನಾವು ಅದಕ್ಕೆ ಎಷ್ಟು ಭಾವ ತುಂಬಿ ಹಾಡ್ತೀವಿ ಅನ್ನೋದು ಇಟ್ ಇಸ್ ಆಕ್ಚುಲಿ ಚಾಲೆಂಜಿಂಗ್. ಸೊ ನಮಗೆ ತುಂಬಾ ಕಲಿಯೋದಕ್ಕೆ ಒಂದು ಅವಕಾಶ ಆಯಿತು. ಮತ್ತೆ ನಾಗವಲ್ಲಿ ಬಂಗಲೆಯ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ಲ ಫುಲ್ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಪ್ರಹ್ಲಾದ್ ಸರ್ಗೆ, ನಮ್ಮ ಸಾಹಿತಿಗಳು, ತುಂಬ ಹೃದಯದ ಧನ್ಯವಾದಗಳು ಸರ್. ನನ್ನ ಹೆಸರು ಅಮೋಘ ಶಾಸ್ತ್ರಿ ಅಂತ ಸರ್. ನಾನಿವಾಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಆಗಮ ಶಾಸ್ತ್ರಿ. ಈ ಚಿತ್ರಕ್ಕೆ ಹಾಡೋದಕ್ಕೆ ತುಂಬಾನೇ ಖುಷಿ ಆಯ್ತು. ಈ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಂಗೀತ ನಿರ್ದೇಶಕರು, ಮಾತಾಡಮ್ಮ. ಓ ಪ್ರೇತವೇ ನೀ ಹೇಗೆ ಕಂಡು ಕಾಣದೆ, ಓ ಆತ್ಮವೇ, ಓ ಜೀವವೇ ನೀ ಹೇಗೆ ಸತ್ತು ಸಾಯದೆ, ನಾವು ಅಪ್ಪ ಗೆಳತಿಯರು ಮಾಡುತ್ತೀವಿ ದಾಂಧಲೆ. ನಾಗವಲ್ಲಿ ಬಂಗಲೆ 100 ಭಯ ಕಥೆಯಲ್ಲಿ ನಾವು ಅಪ್ಪ ಗೆಳತಿಯರು ಮಾಡುತ್ತೀವಿ ದಾಂಧಲೆ. ಬಂಗಲೆ ಬಂಗಲೆ ನಾಗವಲ್ಲಿ ಬಂಗಲೆ, ಬಂಗಲೆ ಬಂಗಲೆ ಇದು ನಾಗವಲ್ಲಿ ಬಂಗಲೆ, ಬಂಗಲೆ ಬಂಗಲೆ ನಾಗವಲ್ಲಿ ಬಂಗಲೆ, ಬಂಗಲೆ ಬಂಗಲೆ ಇದು ನಾಗವಲ್ಲಿ ಬಂಗಲೆ.